ಮಾರ್ನಿಂಗ್, ನಮಸ್ಕಾರ ಸ್ನೇಹಿತರೆ. ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಇಟಾಕೋ ಸಿಟಿಯಲ್ಲಿ ಇಲ್ಲಿ ನೋಡಿ, ಇದು ಹಿಂದ್ಗಡೆ ಬರೀದಾರಲ್ಲ ಬೋರ್ಡು, ಇದು ಅಯಾಮೆ ಗಾರ್ಡನ್ ಅಂತ ಬರೀತಾರೆ. ಈ ಗಾರ್ಡನ್ ನನಗೆ ಏನಕ್ಕೆ ಬಂದಿದೆ ಅಂದರೆ, ನಿನ್ನೆ ಇಲ್ಲಿ ಒಂದು ಈವೆಂಟ್ ಇತ್ತು. ಆ ಈವೆಂಟ್ ಏನನ್ನೋದು ನನಗೆ ಮುಂದೆ ಹೋಗ್ಬಿಟ್ಟು ಹೇಳ್ತೀನಿ ಬನ್ನಿ. ಆ ಬ್ರಿಡ್ಜ್ ಮೇಲೆ ನೋಡಿ ಚೆನ್ನಾಗಿದೆ. ನಿನ್ನೆ ಇಲ್ಲೊಂದು ಇದು ಅಯಾಮೆ ಗಾರ್ಡನ್ ಅಂತ ಹೇಳ್ತಾರೆ ಇದಕ್ಕೆ. ಈ ಗಾರ್ಡನಲ್ಲಿ ಒಂದು ಈವೆಂಟ್ ಅಂದರೆ ಗಾರ್ಡನ್ ಕ್ಲೀನಿಂಗ್ ಈವೆಂಟ್ ಅಂತ ಇತ್ತು. ಈ ಗಾರ್ಡನ್ ಕ್ಲೀನಿಂಗ್ ಈವೆಂಟಲ್ಲಿ ಯಾರು ಭಾಗವಹಿಸಿದ್ರು ಗೊತ್ತಾ? ನಮ್ಮ ಕಂಪನಿ ಮ್ಯಾನೇಜರು, ಆಮೇಲೆ ಇಲ್ಲಿ ಲೋಕಲ್ ಕೆಲವೊಂದು ಕಂಪ್ನಿಗಳದೆಲ್ಲ CEO, ಆಮೇಲೆ ಇಲ್ಲಿ ಲೋಕಲ್ ಗೌರ್ಮೆಂಟ್ ಆಫೀಷಿಯಲ್ಸು, ಹೈಯರ್ ಆಫೀಸರ್ಸು, ಆಮೇಲೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಈ ಸಿಟಿಯಲ್ಲಿ ನಿನ್ನೆ ಸುಮಾರು ಒಂದು 100 ಜನ ಸೇರಿಕೊಂಡಿದ್ರು ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ. ಆಮೇಲೆ ಪ್ರೈವೇಟ್ ಕಂಪ್ನಿ ಆಗ್ಬೋದು, ಆಮೇಲೆ ಗೌರ್ಮೆಂಟ್ ಏನೋ ಆಫೀಸರ್ಸು ಆಗ್ಬೋದು, ಎಲ್ಲ ಸೇರಿಕೊಂಡು ಇದರ ಕ್ಲೀನಿಂಗು ಎಲ್ಲ ಫುಲ್ಲೆಲ್ಲ ಅಲ್ಲಿ ಕ್ಲೀನ್ ಮಾಡೋದು ಒಂದು ಈವೆಂಟ್ ಇಟ್ಕೊಂಡಿದ್ರು. ಅಂದರೆ ನೋಡಿ, ಇವರು ಸಿವಿಕ್ ಸೆನ್ಸ್ನ ಅವೇರ್ನೆಸ್ ಹೇಗೆ ಕೊಡ್ತಾರೆ ಅಂತ ಚಿಕ್ಕ ಮಕ್ಕಳು ಸ್ಕೂಲಲ್ಲಿ ಕೂಡ ಹೇಳ್ಕೊಡ್ತಾರೆ. ಆಮೇಲೆ ಅವಾಗ ಈ ಥರ ಈವೆಂಟ್ಸ್ ಕಂಡಕ್ಟ್ ಮಾಡ್ತಾರೆ. ಇದು ನಮ್ಮೂರಲ್ಲಿ ಯಾಕೆ ಮಾಡಲ್ಲ ಅಂತ ನೋಡಿ. ನಮ್ಮೂರಲ್ಲಿ ಮ್ಯಾರಥಾನ್ ಅಂತ ಮಾಡ್ತಾರೆ. ಆ ಮ್ಯಾರಥಾನ್ ಏನು ಮಾಡ್ತಾರೆ, ಯಾವುದೋ ದೊಡ್ಡ ಕಂಪ್ನಿ ಬಂದು ಸ್ಪಾನ್ಸರ್ ಮಾಡಿ ಟೀ ಶರ್ಟ್ಸು ಅದು ಮಾಡಿ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಮಾಡ್ಕೊತಾರೆ. ಇದೇ ಬದಲಿ ಮ್ಯಾರಥಾನ್ ಬದಲಿ ಇವರು ಕ್ಲೀನಥಾನ್ ಅಥವಾ ಕ್ಲೀನಿಂಗ್ ಈವೆಂಟ್ ಯಾಕೆ ಮಾಡಬಾರ್ದು? ಆ ಥರ ಅವಂಥರ ಅವೇರ್ನೆಸ್ ಕೊಡ್ಬೋದಲ್ಲ ಪಬ್ಲಿಕ್ಕಿಗೆ. ಬನ್ನಿ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಸೇರಿಕೊಂಡು, ಈ ರಾಜಕಾರಣಿಗಳಾಯ್ತು, ಗೌರ್ಮೆಂಟ್ ಆಫೀಸರ್ಸ್ ಆಯ್ತು, ಎಲ್ಲರೂ ಸೇರಿಕೊಂಡು ಬನ್ನಿ ಒಂದು ಏರಿಯಾ ಕ್ಲೀನ್ ಮಾಡೋಣ. ನೋಡಿ, ಚಿಕ್ಕದಿದೊಂದು ಗಾರ್ಡನ್ ಇದೆ, ಎಷ್ಟು ಫುಲ್ ನೋಡಿ ಗಾರ್ಡನ್ ಎಲ್ಲ ಕ್ಲೀನ್ ಆಗಿಬಿಟ್ಟಿದೆ ಗಾರ್ಡನ್ನು. ಈ ಥರ ಒಂಥರ ಅವೇರ್ನೆಸ್ ಯಾಕೆ ಕೊಡಬಾರ್ದು ಅಂತ ನಂದು ಅಭಿಪ್ರಾಯ. ಅಲ್ಲ, ನನ್ನ ಸಜೆಷನ್. ನಮ್ಮೂರಲ್ಲಿ ಕೂಡ ಈ ಥರ ಸುಮಾರು ಗಾರ್ಡನ್ಸ್ ಇದೆ ರೀ. ನಮ್ಮ ಬೆಂಗಳೂರು ಅಷ್ಟೇ ಅಲ್ಲ, ಯಾವುದೇ ಸಿಟಿ ತೊಗೊಳ್ಳಿ, ಆ ಥರ ಸುಮಾರು ಇದೆಲ್ಲ ಇದೆ. ಆಮೇಲೆ ಚಿಕ್ಕವನಿದ್ದಾಗ ನಾನು NCC ಇದ್ದೆ. ನಮ್ಮ ಸ್ಕೂಲಲ್ಲಿ NCCಯಲ್ಲಿ NSS ಅಂತಿತ್ತು. ಆ ಟೈಮಲ್ಲಿ ನಾವು ಏನದು ಆ ಸ್ಕೂಲ್ ಏರಿಯಾ ಸುತ್ತಮುತ್ತ ಎಲ್ಲ ಅದು ಎಲ್ಲ ಕ್ಲೀನಿಂಗ್ ಎಲ್ಲ ಇತ್ತು. ಬಟ್ ಇವಾಗ ಅದು ಇದೇ ಎಲ್ಲ ಗೊತ್ತಿಲ್ಲ. ನೀವು ಕಮೆಂಟಲ್ಲಿ ಹೇಳಬೇಕು ಎಷ್ಟು ಅದರಲ್ಲಿ ಅಂದರೆ ಒಂದೆಷ್ಟು ಥರ ಆ್ಯಕ್ಟಿವ್ ಆಗಿ ಅದನ್ನು ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಈ ಥರ ಅಂತ. ಅದು ಬಿಡಿ, ಸ್ಕೂಲಲ್ಲಿ ಬಿಡಿ, ಅಟ್ಲೀಸ್ಟು ಇದು ಗೌರ್ಮೆಂಟ್ ಆಫೀಸರ್ಸ್ ಇರ್ತಾರಲ್ಲ, ಈ ರಾಜಕಾರಣಿಗಳು, ಅಲ್ಲಿ ಆ ಏರಿಯಾದ ಲೀಡರ್ ಇರ್ತಾರಲ್ಲ, ಬನ್ನಿ ಸ್ನೇಹಿತರೆ, ನಾನು ಈ ಏರಿಯಾದ ಲೀಡರು, ನನಗೆ ಓಟ್ ಹಾಕಿರಾ, ನಾನು ಆರಿಸ್ತಿದ್ದೀನಿ, ಬನ್ನಿ ಅಟ್ಲೀಸ್ಟ್ ನಮ್ಮನೆ ಸುತ್ತಮುತ್ತ ಕ್ಲೀನ್ ಮಾಡೋಣ ಬನ್ನಿ ಅಂತ. ಆ ಥರ ಬರಬೇಕು ಅವ್ರ ಮೈಂಡ್ಸೆಟ್ಟಲ್ಲಿ. ಥರ ವಿಚಿತ್ರ ಅನ್ಸುತ್ತಪ್ಪ ಇದು. ಆಮೇಲೆ ಇನ್ನೊಂದು ಏನಂದರೆ, ನಮ್ಮ ದೇಶದಲ್ಲಿ ಸಿವಿಕ್ ಸೆನ್ಸು ತುಂಬ ಕಡಿಮೆ ಇದೆ ರೀ. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ರೋಡಲ್ಲಿ ಹೋಗ್ತಿರ್ತೀರ, ರೋಡಲ್ಲಿ ಹೋಗ್ಬೇಕಾದ್ರೆ ಯಾರೋ ಒಬ್ಬನು ಬೈಕನ್ನು ಟಚ್ ಮಾಡಿಬಿಟ್ರೆ ಥರ ನಾಯಿ ಕಚ್ಚಾಡ್ತಾರೆ. ಅಯ್ಯೋ ಮಳೆ ಬಂತಲ್ರಿ, ಒಂದು ನಿಮಿಷ. ಈಗ ನೋಡಿ, ನಮ್ಮ ಇಂಡಿಯಾದಲ್ಲಿ ಸಿವಿಕ್ ಸೆನ್ಸು, ಪೇಷನ್ಸು ಎಷ್ಟು ಕಡಿಮೆ ಆಗ್ತಿದೆ ಅಂದರೆ, ಈಗ ಬೈಕಲ್ಲಿ ನೋಡಿ, ಯಾರೊಂದು ಬೈಕಲ್ಲಿ ಟಚ್ ಮಾಡಿದಂಗೆ ನಾಯಿ ಕಚ್ಚಾಡ್ತಾರೆ ಅಲ್ಲಿ ರೋಡ್ ಮೇಲೆ. ಅಷ್ಟು ಸ್ವಲ್ಪ ಪೇಷನ್ಸ್ ಇಲ್ಲ ಅವ್ರಿಗೆ. ಏನಪ್ಪ, ಒಂದು 2 ನಿಮಿಷದಲ್ಲಿ 2 ನಿಮಿಷ ಸಮಾಧಾನ ಮಾಡಿಕೊಂಡು ಅಲ್ಲೇ ಒಂದು ಸ್ಮೈಲ್ ಮಾಡಿ ಏನಾದರೆ ಒಂದು ಇರುತ್ತೆ. ಎಲ್ಲ ಅದರಲ್ಲೇ ನುಗ್ಗಿ ಟಚ್ ಮಾಡಿ ಏಯ್ ಅಂತ ಎಲ್ಲ ಬೈಕು ಅಂತ ಏನೊಂಥರ ಆಗಿಬಿಟ್ಟಿದೆ ಅದು. ಅಲ್ಲ, ರೀಸೆಂಟಾಗಿ ಒಂದು ಚೈನಾ ಬಗ್ಗೆ ಒಂದು ವಿಡಿಯೋ ವೈರಲ್ ಆಗಿದೆ. ಆ ವಿಡಿಯೋದಲ್ಲಿ ಏನಪ್ಪ ಅಂದರೆ, ಆ ಚೈನಾ ಬಗ್ಗೆ ಎಲ್ಲ ಫುಲ್ ಸ್ಲಮ್ಮು, ಗಲೀಜು ನೀರು, ಆಮೇಲೆ ಚರಂಡಿ ಅದೆಲ್ಲ ತೋರಿಸ್ಬಿಟ್ಟು ಚೈನಾ ಎಕ್ಸ್ಪೋಸ್ಡ್, ಚೈನಾ ಹಾಗೆ, ಚೈನಾ ಹಿಂಗೆ ಅಂತ ತೋರಿಸ್ತಾರೆ. ಆ ವಿಡಿಯೋ ನಮ್ಮ ದೇಶದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿಬಿಟ್ಟಿದೆ. ಎಲ್ಲರೂ ಶೇರ್ ಮಾಡ್ತಾಯಿದ್ದಾರೆ. ಆಮೇಲೆ ಕೆಲವು ಜನ ನನಗೆ ಕಮೆಂಟ್ ಹಾಕ್ತಿದ್ದಾರೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಆಗಿಬಿಟ್ಟು, ಲಿಂಕ್ ಆಗಿಬಿಟ್ಟು, ಯಾವನೋ ಒಬ್ಬನು 2 ತುಕಡಿ ಬ್ರಿಟಿಷ್ ಲ್ಯಾಂಗ್ವೇಜ್ ಕಲಿತ್ಬಿಟ್ಟು, ಇಸ್ ದಿಸ್ ಟ್ರೂ, ಪ್ಲೀಸ್ ಕನ್ಫರ್ಮ್ ಅಂತೆ. ಅಲ್ಲ ಯಾ ಗುರು, ಒಂದು 2 ತುಕಡಿ ಬಿಟ್ಟು ಬ್ರಿಟಿಷ್ ಲ್ಯಾಂಗ್ವೇಜ್ ಮಾತಾಡೋದಕ್ಕೆ ನೀನು ತುಂಡ್ ಆಫ್ ಲಂಡನ್ ಆಗಿಬಿಟ್ಟಿಯಾ? ಆಯ್ತಪ್ಪ, ಇದು ಟ್ರೂ, ನಿಜ, ಕನ್ಫರ್ಮ್ಡ್, ನಾನು ಕನ್ಫರ್ಮ್ ಮಾಡ್ತೀನಿ, ಇದು ನಿಜಾನೇ, ಹೌದು. ಏನು ಮಾಡ್ತೀಯಾ ನೀನು? ಇಲ್ಲ, ಇದೆಲ್ಲ ಸುಳ್ಳು. ಅವಾಗ ಏನು ಮಾಡ್ತೀಯಾ? ಏನು ನಿಂದು ಆ್ಯಕ್ಷನ್ ಅವಾಗೆ? ಅಲ್ಲ ರೀ, ನಮ್ಮದು ಮೈಂಡ್ ಸೆಟ್ಟಲ್ಲಿ ಇದೇ ಬೇಕಾ? ನಮ್ಮ ಮೈಂಡಲ್ಲಿ ಈಗ ನಾನು ಫೇಲ್ ಆದರೆ ಪಕ್ಕದ ಮನೆ ಹುಡುಗನೂ ಫೇಲ್ ಆಗಿದ್ದಾನೆ, ಎಲ್ಲರೂ ಫೇಲ್ ಆಗಿದ್ದಾರೆ ಬಿಡಪ್ಪ, ಸಾಕ್ಬಿಡು, ಆರಾಮಾಗಿ ಸಮಾಧಾನ, ಖುಷಿ ನಮಗೆ. ಈಗ ನನ್ನ ಮನೇಲಿ ಕರೆಂಟ್ ಇಲ್ಲ, ಪಕ್ಕದ ಮನೇಲಿ ನಿಮ್ಮಲ್ಲಿ ಕರೆಂಟ್ ಇದೆನಾ? ನಿಮ್ಮಲ್ಲಿ ಕರೆಂಟ್ ಇಲ್ಲ, ಎಲ್ಲರೂ ಮನೇಲಿ ಕರೆಂಟ್ ಇಲ್ಲ, ಸಾಕ್ಬಿಡಪ್ಪ, ಸಮಾಧಾನ ಆಯಿತು. ನಮ್ಮ ದೇಶ ಗಲೀಜಿದೆ, ಪಕ್ಕದ ದೇಶದಲ್ಲಿ ಗಲೀಜಿಲ್ಲ, ಸಾಕ್ಬಿಡಪ್ಪ, ನಾವು ಖುಷಿಯಾಗಿದ್ದೀವಿ. ಅಲ್ಲ, ಬರೀ ಗಲೀಜು ನೆಗೆಟಿವಿಟಿ ನೋಡೇ ನಮ್ಮದು ಮೈಂಡ್ ಸೆಟ್ಟಲ್ಲಿದೆ ನೀನು ರೀ. ಅದನ್ನು ಕಂಪೇರ್ ಮಾಡಿ ನಾವು ಒಂಥರ ಖುಷಿ ಪಡ್ಬೇಕು, ಅಂದ್ರೆ ನಮ್ಮ ಪಾಡಿ ನಾವು ಒಂಥರ ಸಂಭಾಯ್ತ ಆಗಬೇಕಾ? ಅವ್ರು ಎಷ್ಟು ಬೆಳೆದಿದ್ದಾರೆ, ನಾವೆಲ್ಲಿ ಬೆಳೀತಾ ಇದ್ದೀವಿ. ಅವ್ರದ್ದು ರೋಡು, ಅವ್ರದ್ದು ಇನ್ಫ್ರಾಸ್ಟ್ರಕ್ಚರು, ಅವ್ರದ್ದು ಹಾಸ್ಪಿಟಲ್ಲು, ಅದು ಅವ್ರದ್ದು ಕಂಪೇರ್ ಮಾಡಿದ್ರೆ, ನಮ್ಮ ಕಂಪೇರ್ ಮಾಡಿದರೆ ಅದನ್ನ ಯಾಕೆ ನಾವು ಕಂಪೇರ್ ಮಾಡ್ತಾಯಿಲ್ಲ? ಆ ಥರ ವೀಡಿಯೋಗಳನ್ನ ಯಾಕೆ ನೀವು ವೈರಲ್ ಮಾಡ್ತಾಯಿಲ್ಲ, ಶೇರ್ ಮಾಡ್ತಾಯಿಲ್ಲ? ಬರೀ ಗಲೀಜೇ ಬೇಕಾ ನಿಮಗೆ? ಮ್ಯಾಕ್ಸಿಮಮ್ ನಾವು ಯಾರ ಜೊತೆ ಕಾಂಪಿಟೇಷನ್ ಇಟ್ಕೊತೀವಿ? ಇವ್ರ ಜೊತೆ, ಯಾರ ಜೊತೆ? ಪಾಕಿಸ್ತಾನವ್ರ ಜೊತೆ. ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಇದ್ರೆ ನೋಡ್ಬೇಕು ನೀವು, ಹಬ್ಬ ಫುಲ್ ಯಾವತ್ತು ಒಂಥರ ನ್ಯಾಷನಲ್ ಹಾಲಿಡೇ ಆಗಿಬಿಡುತ್ತೆ ನಮ್ಮ ದೇಶದಲ್ಲಿ. ಯಾರು ಕೆಲಸ ಮಾಡಲ್ಲ, ಏನಿಲ್ಲ. ಯಾಕೆ ಅಂದರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ ಇವತ್ತು.
ಅಲ್ಲ ಅಂಥವ್ರ ಜೊತೆ ಕಾಂಪಿಟೇಷನ್ ಇಡ್ತೀರೇನು ರೀ? ಈಗ ಫಾರ್ ಎಕ್ಸಾಂಪಲ್ಲು ರೋಡ್ ಪಕ್ಕದಲ್ಲಿ ಮೂರಲ್ಲಿ ರೋಡ್ ಪಕ್ಕದಲ್ಲಿ ಒಬ್ಬನು ಭಿಕ್ಷಕ ಕೂತ್ಕೊಂಡಿರ್ತಾನೆ, ಭಿಕ್ಷಾ ಬಿಡ್ತಿರ್ತಾನೆ. ಅವ್ನ ಹತ್ರ ಏನೂ ಇರಲ್ಲ, ಬಟ್ಟೆ ಇರಲ್ಲ, ಏನೂ ಇರಲ್ಲ, ಹತ್ರ ಗಲೀಜು, ಸ್ನಾನ ಮಾಡಿರಲ್ಲ. ಅವನ ಜೊತೆ ನೋಡಪ್ಪ ನನ್ನ ಡ್ರೆಸ್ ನೋಡಿ ನಿನ್ನ ಡ್ರೆಸ್ ಹೆಂಗಿದೆಯಾ, ಹೇ ನಿನ್ನ ತಿನ್ನಕ್ಕೆ ಊಟ ಇಲ್ಲ, ನಂಗೆ ತಿನ್ನಕ್ಕೆ ಊಟ ಇದೆ, ನಿನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ದುಡ್ಡಿದೆ, ಅವನ ಹತ್ರ ಕಂಪೇರ್ ಮಾಡಿದ್ರೆ ಖುಷಿ ಆಗೋದಾ? ಅಂಬಾನಿ ಜೊತೆ ಕಂಪೇರ್ ಮಾಡಿರಿ, ಯಾರು ಶ್ರೀಮಂತರಿರ್ತಲ್ಲ ಅವ್ರ ಜೊತೆ ಕಂಪೇರ್ ಮಾಡಿ. ಅಯ್ಯೋ ಇದು ದರಿದ್ರದ್ದು ಇವರು ಪಕ್ಕ ದೇಶದಲ್ಲೇ ಕ್ರಿಕೆಟ್ ಆಡೋಣ ಬಾ, ಏನು ಒಬ್ಬ ನೋಡಬೇಕು. ಯಾಕ್ರಿ ಒಂದು ಈ ಥರ ಮೈಂಡ್ ಸೆಟ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ರೀ ಸ್ನೇಹಿತರೆ. ಅದೇ ಹೇಳ್ತೀನಿ ನಾನು, ಸ್ವಲ್ಪ ಒಂದು ಸಿವಿಕ್ ಸೆನ್ಸ್ನ ಡೆವಲಪ್ ಮಾಡ್ಕೋಬೇಕು, ಮೈಂಡ್ ಸೆಟ್ನ ಚೇಂಜ್ ಮಾಡಬೇಕು. ಇನ್ನೊಬ್ಬರು ಗಲೀಜು, ನಮ್ಮ ಪಕ್ಕದ ಮನೆಯಲ್ಲಿ ತುಂಬ ಗಲೀಜಿದೆ, ಅವ್ರ ಮನೇಲಿ ಯಾರು ಹುಡುಗಿ ಓಡೋಗ್ಬಿಟ್ಲು, ಅವ್ರ ಮಗ ಫೇಲ್ ಆದ, ಅವ್ನಿಗೆ ಜಾಬ್ ಇಲ್ಲ ಅಂತ ಹೇಳಿಬಿಟ್ಟು ನಾವು ಖುಷಿ ಪಡೋದಾ? ಥರ ಅದು ನಾವು ಮೈಂಡ್ ಸೆಟ್ ಚೇಂಜ್ ಮಾಡೋಕ್ಕೆ ಸ್ನೇಹಿತರೆ. ಇದೇ ನಂದು ಚಿಕ್ಕದೊಂದು ಅವೇರ್ನೆಸ್ ಕೊಡೋಗೋಸ್ಕರ ಚಿಕ್ಕದೊಂದು ವೀಡಿಯೋ ಮಾಡಿದ್ದೀನಿ ನೋಡಿ. ಮೇಲ್ಗಡೆ ನೋಡಿ ವ್ಯೂ ನೋಡಿ, ಸಿಂಪಲ್ ಗಾರ್ಡನ್ ಇದೆದು. ಇದೆಲ್ಲ ಬಂದು ಕ್ಲೀನ್ ಮಾಡಿದ್ದಾರೆ, ಅಂದರೆ ನಾನು ಕ್ಲೀನ್ ಮಾಡಿದ್ದೀನಿ. ನೀನು ನಮ್ಮ ಕೊಲೀಗ್ ಜೊತೆ ಸೇರಿಕೊಂಡು ನಾನು ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ. ಇದೆಲ್ಲ ಫುಲ್ ಇದೆಲ್ಲ ಅಂದರೆ ಪ್ರೈವೇಟ್ ಕಂಪ್ನೀಸು, ಗೌರ್ಮೆಂಟ್ ಆಫೀಸರ್ಸು ಎಲ್ಲ ಸೇರಿಕೊಂಡು ಗಾರ್ಡನ್ನ ಫುಲ್ ಕ್ಲೀನ್ ಮಾಡಿದ್ದಾರೆ. ಅಲ್ಲಿ ದೂರ ಕಾಣ್ತಾ ಇದ್ದೀರಾ ನೋಡಿ, ಎಲ್ಲ ಫುಲ್ಲೆಲ್ಲ ಕಿತ್ಬಿಟ್ಟಲ್ಲಿ ಇಟ್ಟಿದ್ದಾರೆ. ಆಮೇಲೆ ನೋಡಿ ಎಲ್ಲ ಈ ಥರ ಮಾಡಿದ್ದಾರೆ. ಈ ಥರ ಈ ಊರಲ್ಲಿ, ಇದು ಜಪಾನ್ ಒಂದು ಚಿಕ್ಕ ಊರಲ್ಲಿ ಈ ಥರ ಇವೆಂಟ್ ಇರುತ್ತೆ ಪ್ರತಿ ತಿಂಗಳತ್ತು. ಈ ಥರ ಸಿಟಿ ಕ್ಲೀನ್ ಮಾಡೋದು, ಒಂಥರ ಅವೇರ್ನೆಸ್, ಪಬ್ಲಿಕ್ ಅವೇರ್ನೆಸ್ಗೆ ಈ ಥರ ಕಂಟಿನ್ಯೂಸ್ ಮಾಡ್ತಾನೇ ಇರ್ತಾರೆ. ತಮ್ಮ ಮನೆಯಿಂದ ಹಿಡ್ಕೊಂಡು ತಾವು ವರ್ಕ್ ಮಾಡೋ ಪ್ಲೇಸಲ್ಲಿ. ಈಗ ನೋಡಿ ನಮ್ಮ ಕಂಪ್ನಿಯಲ್ಲಿ, ಜಪಾನಲ್ಲಿ ನಮ್ಮ ಆಫೀಸಲ್ಲಿ ಮೇಡ್ ಇಲ್ಲ ಗೊತ್ತಾ? ಆಯಿತು, ನಮ್ಮ ಆಫೀಸ್ನ ನಮ್ಮ ಕ್ಲೀನ್ ಮಾಡ್ಕೊಳ್ಳೋಕ್ಕೆ, ಆಮೇಲೆ ನಮ್ಮ ಏರಿಯಾನ ಅಂದರೆ ನಮ್ಮ ಆಫೀಸ್ ಆಯಿತು ಒಟ್ಟೆ ಕ್ಲೀನ್ ಮಾಡ್ಕೊಂಡು ಮೇಡೇ ಇಲ್ಲ. ಪ್ರತಿ ಬುಧವಾರ ಲಂಚ್ ಆದಮೇಲೆ ಒಂದು 10 ಮಿನಿಟ್ಸು ಒಂದು ಈವೆಂಟ್ ಇರುತ್ತೆ, ಎಲ್ಲರೂ ಸೇರಿಕೊಂಡು ನಮ್ಮ ಟೇಬಲ್ಲು, ನಾವು ಕೂತ್ಕೊಳ್ಳೋ ಜಾಗ ಎಲ್ಲ ನಾವೇ ಕ್ಲೀನ್ ಮಾಡಬೇಕು. ಆ ಥರ ಇದೆ ಇಲ್ಲಿ ಸಿಸ್ಟಮ್. ನಮ್ಮಲ್ಲಿ ಅವರು ಮೇಡ್ ಬಂದಿಲ್ಲ, ನಾನೇ ಕ್ಲೀನ್ ಮಾಡಲಿ. ಸ್ಕೂಟಿಯಲ್ಲಿ ಹೋಗ್ಬಿಟ್ಟು ಒಂದು ಪ್ಲಾಸ್ಟಿಕ್ ಅವರು ಸ್ಕೂಟಿಯಲ್ಲಿ ಇಟ್ಕೊಂಡು ಎಲ್ಲೋ ಬಿಸಾಕಿ ಓಡೋಗ್ಬಿಡೋದು. ಯಾಕ್ರಿ ಇದು ಈ ಥರ ಒಂಥರ ಸ್ವಲ್ಪ ಚೇಂಜ್ ಆಗಬೇಕು ಸರ್ ನಾವು ನಿಜವಾಗ್ಲೂ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದೊಂದು ವೀಡಿಯೋ. ಮತ್ತು ತುಂಬ ಜಾಸ್ತಿ ಮಾತಾಡ್ತಾ ಹೋದರೆ ನಿಮಗೆ ಬೋರ್ ಆಗಿಬಿಡುತ್ತೆ. ಹಾಗಾಗ್ಬಿಟ್ಟು ಚಿಕ್ಕದೊಂದು ವೀಡಿಯೋ ಇದು ನಿಮಗೋಸ್ಕರ ಮಾಡಿದ್ದೀನಿ. ನಿಮ್ಮ ಅನಿಸಿಕೆಗಳು ಏನು ಅನಿಸುತ್ತೆ ಸ್ವಲ್ಪ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ಅಲ್ಲಿ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್.